ವಿಡಿಯೋ ಸ್ವಾಗತ. ನಾನು ಇವತ್ತು PDO ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. PDO 17ನೇ ತಾರೀಕು ಮೊದಲನೇ ಪ್ರಶ್ನೆ ಪತ್ರಿಕೆ ಅಂದರೆ ಪೇಪರ್ 1 ಸ್ಟಡಿ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ನೋಡಿ, ಸಬಾಲ್ಟರ್ನ್ ದೃಷ್ಟಿಕೋನವು ಯಾವುದರ ಮೇಲೆ ಅಂದರೆ ಸಬಾಲ್ಟರ್ನ್ ದೃಷ್ಟಿಕೋನ ಏನಂದರೆ ನೋಡಿ, ರೈತರು, ಬುಡಕಟ್ಟು ಮತ್ತು ಸಮಾಜೇತರ ಅಂಚಿನಲ್ಲಿರುವ ತಮ್ಮದೇ ಆದ ಇತಿಹಾಸ ನೀರು ಪರಿಗಣಿಸುತ್ತದೆ. ಓಕೆ, ನೆಕ್ಸ್ಟ್ ಎರಡನೇದು ಎಥ್ನೋಸೆಂಟ್ರಿಸಮ್ ಪರಿಕಲ್ಪನೆಯು. ಎಥ್ನೋಸೆಂಟ್ರಿಸಮ್ ಅಂದರೆ ಸ್ವಂತ ಸಂಸ್ಕೃತಿಯ ನೆಲೆಯಲ್ಲಿ ಇತರರ ಸಂಸ್ಕೃತಿ ಮೌಲ್ಯಮಾಪನ ಮಾಡುವುದು. ಓಕೆ, ಇದಕ್ಕೆ ಎಥ್ನೋಸೆಂಟ್ರಿಸಮ್ ಅಂತಾರೆ. ಸ್ಟೀಫನ್ ಹಾಕಿಂಗ್ ಅವರು ಈ ಕ್ಷೇತ್ರದಲ್ಲಿ ತಮ್ಮ ಕೆಲಸಗಳಿಂದ ಪ್ರಸಿದ್ಧರಾಗಿದ್ದಾರೆ. ನೋಡಿ, ಸ್ಟೀಫನ್ ಹಾಕಿಂಗು ಬ್ಲ್ಯಾಕ್ ಹೋಲ್ ಅಂತ ಬರುತ್ತೆ, ಅದಕ್ಕೆ ಫೇಮಸ್. ಬ್ಲ್ಯಾಕ್ ಹೋಲ್ ಟ್ರಾಜಿಡಿ, ಕಪ್ಪು ಕೋಣೆ ದುರಂತ ಅಲ್ಲ, ಕಪ್ಪು ರಂಧ್ರಗಳು ಅಂತ ಬರುತ್ತೆ ಮಿಲ್ಕಿ ವೇ ಗ್ಯಾಲಕ್ಸಿಗಳಲ್ಲಿ, ಅದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟು ವರಾಹ ಮುಂಡಾ ಸಂತಾಲ್. ನೋಡಿ, ಬಿರ್ಸಾ ಮುಂಡಾ ಎಲ್ಲ ಜಾರ್ಖಂಡು, ಹಾಗಾಗಿ ಸರಿಯಾದ ಉತ್ತರ ಜಾರ್ಖಂಡ್. ಅಂದರೆ ಅತಿ ಹೆಚ್ಚು ಕಂಡು ಬರೋದು ಜಾರ್ಖಂಡಲ್ಲಿ. ಇನ್ನು ನೆಕ್ಸ್ಟು 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿ 1ನೇದು. ಓಕೆ, ಇಲ್ಲಿ ನಿಮಗೆ ನೋಡಿ 1ನೇದು A4 ಆಗುತ್ತೆ. GS ಗುರ್ರೆ ಕಾಸ್ಟ್ ಆ್ಯಂಡ್ ರೇಸ್ ಅನ್ನೋದು ಬುಕ್ ಪುಸ್ತಕದಲ್ಲಿ ಇನ್ ಇಂಡಿಯಾ ಅಂತ ಬರೀತಾರೆ. ಓಕೆ, ಇದು ಇದು ಗೊತ್ತಿದ್ರೆ ಸಾಕು. ನೆಕ್ಸ್ಟು 6th ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ. ರಾಜಾರಾಮ್ ಮೋಹನ್ ರಾಯ್, ನಿಮಗೆ ಇಲ್ಲಿ ಗೊತ್ತು, ವಿಧವಾ ಪುನರ್ವಿವಾಹ. ಓಕೆ, A2 ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ರಾಜಾರಾಮ್ ಮೋಹನ್ ರಾಯ್ ಸತಿ ಪದ್ಧತಿ. ಓಕೆ, ದಯಾನಂದ ಸರಸ್ವತಿ ಆರ್ಯ ಸಮಾಜ್, ಇದು ಒಂದು ಎಲ್ಲರಿಗೂ ಗೊತ್ತಿರುತ್ತೆ. ದಯಾನಂದ ಸರಸ್ವತಿ ಆರ್ಯ ಸಮಾಜ್ D3. ಓಕೆ, ಇಲ್ಲಿ ಎಲಿಮಿನೇಷನ್ ಮಾಡಿ ಇದು ಮಾಡ್ಕೋಬೋದು. ಓಕೆ, ಸರಿ, ಇಲ್ಲಿ D3 ಈ ರೀತಿ ಮಾಡ್ಬೋದು. ನೆಕ್ಸ್ಟ್ ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯಪ್ರಭೆಗೆ ಪರ್ವತಗಳ ಮೇಲಿನ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವು ಆದರೆ ಈ ಉಪನಿಷತ್ತುಗಳ ಬಗ್ಗೆ ಬೇರೆ ಯಾರು ಫೇಮಸ್ ಯಾರಂದರೆ ಕಾರ್ಲ್ ಮಾರ್ಕ್ಸ್. ಉಪನಿಷತ್ತುಗಳ ಬಗ್ಗೆ ತಿಳಿಸುವಂಥ ಒಬ್ಬ ವಿದೇಶಿ ಲೇಖಕ ಅಂದರೆ ಅದು ಕಾರ್ಲ್ ಮಾರ್ಕ್ಸ್. ಇನ್ನು ಅವಿಭಕ್ತ ಕುಟುಂಬ, ಇದ್ರ ಬಗ್ಗೆ ಹೇಳೋದ್ರು ನೋಡಿ ಐರಾವತಿ ಕರ್ವೆ ಅವರು. ನೆಕ್ಸ್ಟ್ 21 ಇಲ್ಲಿ ನಿಮಗೆ ಒಂದಂತೂ ಗೊತ್ತಾಗುತ್ತೆ. ಸಿ ವರ್ಣಗಳು, ಬಣ್ಣಗಳು, ವರ್ಣ ಅಂದರೆ ವರ್ಣ ಭೇದ ಅಂತ ಗೊತ್ತಾರೆ, ಬಣ್ಣಗಳ ಭೇದ, ಕರಿಯ ಬಿಳಿ, ಅದು ಗೊತ್ತಿದೆ, C4. ಓಕೆ, ಈ ರೀತಿ ನೀವು ಎಲಿಮಿನೇಷನ್ ಮುಖಾಂತರ ಕಂಡುಹಿಡಿಯಬಹುದು. ಅನುಶೀಲನ ಸಮಿತಿ ಅಂದರೆ ಯಾವುದಕ್ಕೆ ಮತ್ತು ಯುಗಾಂತರ ದೀರ್ಘಕಾಲದವರೆಗೆ ಕ್ರಾಂತಿಕಾರಕ ಸೊಸೈಟಿಗಳಾಗಿದ್ದವು. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿ, ಇವರೆಲ್ಲ ಕಾಕೋರಿ ದುರಂತಕ್ಕೆ ರಾಮಪ್ರಸಾದ್ ಬಿಸ್ಮಿಲ್ಲಾ ಇವರೆಲ್ಲ ಕಾಕೋರಿ ದುರಂತದ ಬಗ್ಗೆ ಅಂದರೆ ಅವಾಗ ಸಿಕ್ಕಿದ್ದವರು. ಖುದಾಯಿ ಖಿದ್ಮತ್ಗರ್ ಯಾರು ಸ್ಥಾಪಿಸಿದರು? ಖಾನ್ ಅಬ್ದುಲ್ ಗಫರ್ ಖಾನ್. ನೆಕ್ಸ್ಟ್ ರಾಜಕೀಯವನ್ನು ಕುರಿತು ಪ್ರಾಚೀನ ಪುಸ್ತಕ ನೀತಿ ಸಾರ. ನೋಡಿ, ಇಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಇದೆ, ರಾಜಕೀಯ ಶಾಸ್ತ್ರ ಇದೆ, ಇನ್ನು ಚರಕ ಸಂಹಿತೆ ಅಂತ ಬರುತ್ತೆ. ಉಳಿದವರು ಯಾರು? ಕಮಂಡಕ ಒಬ್ಬರೇ. ಓಕೆ, ನೆಕ್ಸ್ಟು ಸಾಮ್ರಾಟನಿಂದ ಚಕ್ರಾಧಿಪತ್ಯ ಪಡೆದ. ನೋಡಿ, 1ನೇ ಪ್ರವರಸನ ಒಕ್ಕಟಕ ರಾಜ, ಫೇಮಸ್ ಕಿಂಗ್. 2ನೇ ಚಂದ್ರಗುಪ್ತನ ಕಾಲದಲ್ಲಿ ಈ ಕೆಳಕಂಡ ಯಾವ ಶಿಲಾಶಾಸನಗಳು? ನೋಡಿ, ಸಾಂಚಿ ಶಾಸನ ಅಂತ ಬರುತ್ತೆ, ಅದು ಅದರ ಬಗ್ಗೆ ಹೇಳುತ್ತೆ. ಭಾರತದಲ್ಲಿ ಮೊಟ್ಟ ಇಟ್ಟಿಗೆ ಕಟ್ಟಿದ ದೇವಾಲಯ ನೋಡಿ, ಬಿದರ್ಗಾಂವ್ ದೇವಾಲಯ. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆ 15 ಪ್ರಾಂತಗಳಿದ್ದು 1580 ಲ್ಯಾಕ್ವರ್ನ್. ಭಾರತೀಯ ದಂಡ ಸಂಹಿತೆ ಕರಡು ಪ್ರತಿಯನ್ನು ಯಾರು ಸಿದ್ಧಪಡಿಸಿದರು? ಲಾರ್ಡ್ ಮೆಕಾಲೆ ದಂಡ ಸಂಹಿತೆ ಕರಡು ಪ್ರತಿಯನ್ನು ಸಿದ್ಧಪಡಿಸಿದ್ದಾರೆ. ಗ್ರಾಮ ಸಹಿತಳು ಕೆಳಕಂಡ ಯಾರ ಆಳ್ವಿಕೆಯಲ್ಲಿ ರಾಜನ ಪರಂಪರೆಯ ಪ್ರಮುಖ ಲಕ್ಷಣವಾಗಿದೆ? ನೋಡಿ, ಈ ಒಂದು ಗ್ರಾಮ ಪಂಚಾಯಿತಿ ಇದರ ಉಲ್ಲೇಖಗಳು ಉತ್ತರ ಮೆರೂರು ಶಾಸನ ಅಂತ ಬರುತ್ತೆ ಚೋಳರ ಕಾಲದಲ್ಲಿ, ಅದರಲ್ಲಿ ಉಲ್ಲೇಖ ಇದೆ. ನೆಕ್ಸ್ಟು ನೋಡಿ, ಭಾರತೀಯ ರಾಷ್ಟ್ರ ಕಾಂಗ್ರೆಸ್ ಬನಾರಸ್ ಅಧಿವೇಶನ ಕರೆ ನಡೆಸಿದ್ದು 1905ರಲ್ಲಿ ಗೋಪಾಲಕೃಷ್ಣ ಗೋಖಲೆ ಅಧ್ಯಕ್ಷ ವಹಿಸಿದರು. USA ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಗದ್ದಾರ್ ಪಕ್ಷವನ್ನು ಲಾಲ್ ಹರ್ದಯಾಳ್ ಅವರು ಇದನ್ನೇನು ಮಾಡಿದರು? ಸ್ಥಾಪನೆ ಮಾಡಿದರು. ಬೆಂಗಳೂರು ಹೆಸರಿನ ಪ್ರಥಮ ಉಲ್ಲೇಖ ನೋಡಿ, ಇದು ಆ್ಯಕ್ಚುಲಿ ನಾಗೇಶ್ವರ ಟೆಂಪಲ್ ಬೇರೂರಲ್ಲಿ ಉಲ್ಲೇಖ ಇದೆ, ಬಟ್ ಇಲ್ಲಿ ಆಪ್ಷನಲ್ಲಿ ಅದು ಇಲ್ಲ, ಹಾಗಾಗಿ ಮೇ ಬಿ ಇದು ಗ್ರೇಸ್ ಆಗ್ಬೋದು ಅಥವಾ ವೀರಭದ್ರ ದೇವಸ್ಥಾನ ಆಗ್ಬೋದು, ಬಟ್ ಎಕ್ಸಾಕ್ಟ್ ಇಲ್ಲ, ಗ್ರೇಸ್ ಅಂತಲೂ ಕನ್ಸಿಡರ್ ಮಾಡಿ. ಬಟ್ ನಾಗೇಶ್ವರ ದೇವಾಲಯ ಬೇರೂರು ಅಲ್ಲಿ ಕಂಡು ಬಂದಿದೆ.
ಕೆಳಗಿನ ಜೋಡಿಗೆ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತದೆ ಅಂತ ಕೇಳಿದರೆ ನೋಡಿ, ಅದಕ್ಕೆ ಸರಿಯಾದ ಉತ್ತರ ಫೋರ್ತ್. ನೆಕ್ಸ್ಟ್, ಮಂತ್ರಿಗಳು ಈ ಕೆಳಕಂಡು ಯಾವುದರಿಂದ ಆಯ್ಕೆ ಮಾಡಿಕೊಳ್ಳಬಹುದು? ಇದು ಎಲ್ಲವೂ, ನೀರಿನ ಎಲ್ಲವೂ. ನೆಕ್ಸ್ಟ್, ಭೂಮಿಯು ಅಯಸ್ಕಾಂತೀಯ ಕ್ಷೇತ್ರ ಯಾವಾಗಲೂ ಕ್ಷಿತಿಜ ಕಡಿಶವನ್ನು ಹೊಂದಿರುತ್ತದೆ. ಅಯಸ್ಕಾಂತೀಯ ಧ್ರುವ. ಕೆಳಕಂಡ ಪ್ರತಿಪಾದನೆಗಳಲ್ಲಿ ಯಾವ ಒಂದು ಪ್ರತಿ 356 ನೋಡಿ. ಅನುಚ್ಛೇದದಲ್ಲಿ ಭಾರತ ರಾಷ್ಟ್ರಪತಿ ಅಧಿಕಾರ ಸರಿಯಾದ ವಿವರಣೆಯಾಗಿದೆ. ವಿಧಾನಸಭೆಯ ವಿಶ್ವಾಸ ಮತದ ಆದೇಶವಿದ್ದರೂ ಮುಖ್ಯಮಂತ್ರಿ ಹೊಂದಾಣಿಕೆಯನ್ನು ನಡೆಸಲು ಸಾಧ್ಯವಾಗುತ್ತದೆ. ನೋಡಿ, ರಾಜ್ಯ ತುರ್ತು ಪರಿಸ್ಥಿತಿ 356 ಹೇಳುತ್ತೆ. ಓಕೆ, ಒಂದೇ ಆಪ್ಷನ್. 27ನೇದು ಸರಿಯಾದ ಉತ್ತರ ಥರ್ಡ್. 28ನೇ ನೋಡಿ, ಸಂವಿಧಾನ ಪ್ರಶ್ನೆ ತೆಗೆದುಕೊಂಡು ಸಂಕೇತ ಬಳಸಿ. ಇದು ಅಂತಿಮ ಪ್ರಸ್ತಾವನೆ ಎತ್ತಿದ್ದು ಕಾನೂನು ಸ್ವರೂಪವಲ್ಲ. ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿ. ನೆಕ್ಸ್ಟ್ ಬರೋದು 29. 1940 ನವೆಂಬರ್ 20 ನಡೆಸಿಕೊಂಡ ಭಾರತ ಸಂವಿಧಾನ ಪ್ರಶ್ನೆ ಕೆಳಕಂಡ ಯಾವ ಪದವನ್ನು ಒಳಗೊಂಡಿರಲಿಲ್ಲ ಅಂತ ಕೇಳಿದರೆ, ಓಕೆ, ಇಲ್ಲಿ ಒಳಗೊಂಡಿರುವ ಪದಗಳಾವಂದರೆ ಎ ಬಿ ಸಿ. ಅವ್ರೇನು ಕೇಳಿದ್ರೆ ಒಳಗೊಂಡಿಲ್ಲ ಅಂದರೆ ಇಲ್ಲಿ ಸಮಾಜವಾದಿ ಆಗಲಿ, ಇವೆಲ್ಲ ಸೆಕ್ಯುಲರಿಸಮ್ ಆಗಲಿ, ಅಖಂಡತೆ ಆಗಲಿ, ಇವು ಯಾವುವೂ ಇರಲಿಲ್ಲ. ಯಾಕಂದರೆ ಇವೆಲ್ಲ 1976 42ನೇ ತಿದ್ದುಪಡಿಯಲ್ಲಿ ಬಂದಿರುವಂಥದ್ದು. ಇಂದಿರಾ ಗಾಂಧಿ ಮಾಡಿರೋ ತಿದ್ದುಪಡಿಯಲ್ಲಿ ಬಂದರು. 30ನೇ ಪ್ರಶ್ನೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಒಂದೇ ಪ್ರಶ್ನೆ, ಒಂದೇ ಆಪ್ಷನ್ನು. 31ನೇದು ಕೂಡ ಫೋರ್ತ್ ಆಪ್ಷನ್ ಆಗಿದೆ. 32 ಇಲ್ಲಿ ಒಂದೇ ಆಪ್ಷನ್ ಮಾತ್ರ ಕರೆಕ್ಟ್ ಆಗಿದೆ. ಉಭಯ ಸದನಗಳ ನಡುವೆ ಬಿಕ್ಕಟ್ಟು ಉಂಟಾಗಿರುವ ಸಂದರ್ಭದಲ್ಲಿ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಸಂಸತ್ತಿನ ಜಂಟಿ ಅಧಿವೇಶನ ಅನುಮೋದಿಸಬಹುದು. ಹೀಗೆ ಇದು ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತಿರಬೇಕು, ವಕ್ಫ್ ಬೋರ್ಡ್ ಜಾಯಿಂಟ್ ಕಮಿಷನ್ ಪಾರ್ಲಿಮೆಂಟ್ JPC. ಓಕೆ, ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ, ಬಟ್ ಇಲ್ಲಿ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಯವರು ನಡೆಸ್ಬೋದು, ಕರೀಬೋದು ಕೂಡ. ಭಾರತದ ಸಂವಿಧಾನ ತಿದ್ದುಪಡಿ ಮಾಡುವಾಗ ಈ ಕೆಳಕಂಡ ಯಾವ ವಿಷಯಗಳಲ್ಲಿ ಲೋಕಸಭೆ ಸರಳ ಬಹುಮತ ಅಗತ್ಯವಿದೆ? ಇಲ್ಲಿ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಪಾರ್ಲಿಮೆಂಟ್ ಅಂತಿದೆ, ಇಲ್ಲಿ ಕನ್ನಡದಲ್ಲಿ ಲೋಕಸಭೆ ಅಂತಿದೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಗುತ್ತೆ. ನೋಡಿ, ಅವರೇನು ಕೇಳಿದರೆ ತಿದ್ದುಪಡಿ ಮಾಡುವಾಗ ಯಾವ ವಿಷಯಗಳಿಗೆ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಅಂದರೆ ಸಂಸತ್ತು ಸರಳ ಬಹುಮತ ಮಾತ್ರ ಅಗತ್ಯವಿದೆ. ರಾಜ್ಯದ ಹೆಸರು ಬದಲು ಗಡಿ ಬದಲಾವಣೆ, ಹೊಸ ರಾಜ್ಯ ಸೃಜನೆ. ಓಕೆ, ಇಲ್ಲಿ ಮೂರಕ್ಕೂ ಕೂಡ ಏನಿದೆ, ನಾರ್ಮಲ್ ಮೆಜಾರಿಟಿ ಇದ್ದರೆ ಸಾಕು. ಈ ಕೆಳಕಂಡು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ನೋಡಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಸಂವಿಧಾನ ತಿದ್ದುಪಡಿ ಇವೆರಡಂತೂ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೋಡಿ, ಹಣಕಾಸು ಆಯೋಗ ರಚಿಸಲು ಹಣಕಾಸು ವಿಧೇಯಕ ಮಾಡಲ್ಲ, ಹಾಗಾಗಿ ಇದು ತಪ್ಪಾಗುತ್ತೆ. ಕೆಳಗಿನ ಹೇಳಿಕೆ ಪರಿಗಣಿಸಿ. ಒಂದು. ನೆಕ್ಸ್ಟು 36 ನೋಡಿ, ಅವಿಶ್ವಾಸ ನಿರ್ಣಯಕ್ಕೆ. ಓಕೆ, ನೋ ಕಾನ್ಫಿಡೆನ್ಸ್ ಮೋಷನ್. ಕೆಳಕಂಡ ಹೇಳಿಕೆ ಭಾರತ ಸಂವಿಧಾನದಲ್ಲಿ ಅವಿಶ್ವಾಸ ನಿರ್ಣಯದ ಉಲ್ಲೇಖವಿಲ್ಲ. ಓಕೆ, ನೆಕ್ಸ್ಟ್, ಅವಿಶ್ವಾಸ ನಿರ್ಣಯ ಪ್ರಸ್ತಾವವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಎರಡು ಕೂಡ ಸರಿಯಾಗಿದೆ. ನೆಕ್ಸ್ಟ್ 37 ಸಂವಿಧಾನದಲ್ಲಿ ನಿರೂಪಿಸಲಾದ ರಾಜ್ಯ ನೀತಿಯ ನಿರ್ದೇಶಕ DPSP ಸಂಬಂಧಪಟ್ಟಿರೋದು. ಇದಕ್ಕೆ ಸರಿಯಾದ ಉತ್ತರ ABCD. 38ನೇ ಪ್ರಶ್ನೆ, ನ್ಯಾಯ ಪರಿಕಲ್ಪನೆಗೆ ಸಂಬಂಧಿಸಿ ಈ ಕೆಳಕಂಡ ಅಂಶಗಳನ್ನು ಪರಿಗಣಿಸಿ ಸರಿಯಾದ ಸಂಕೇತವನ್ನು ಆಯ್ಕೆ ಮಾಡಿ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ABCD. 41ನೇ ಪ್ರಶ್ನೆ. ಓಕೆ, 3. 41 ಏನಿದೆ 3. ಇಲ್ಲಿ ನಿಮಗೆ ಒಂದಂತೂ ಗೊತ್ತಿರುತ್ತೆ, ಭೂದಾನ ಚಳವಳಿ ವಿನೋಬಾ ಭಾವೆ. ಓಕೆ, ಇಲ್ಲಿ B3 ಒಂದೇ ಆಪ್ಷನ್ ಇರೋದು, ಹಾಗಾಗಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 42 ಇಲ್ಲಿ ಒಂದೇ ಆನ್ಸರು ಕರೆಕ್ಟ್. ಓಕೆ, ನೆಕ್ಸ್ಟ್ ಬರೋದು ಭೂ ಹಿಡುವಳಿಗಳ ಮೇಲಿನ ಗರಿಷ್ಠ ಮಿತಿ ಹೇರಿಕೆ ಮುಖ್ಯ ಉದ್ದೇಶಗಳಿಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1 ಮತ್ತು 2 ಕರೆಕ್ಟ್. 44ನೇದು ಇದು 4ನೇ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ 45 ನೋಡಿ, ಕೆಳಗಿನ ಭೂ ಸುಧಾರಣಾ ಕ್ರಮಗಳನ್ನು ಪರಿಗಣಿಸಿ. ಇಲ್ಲಿ 4 ಒಂದೇ ಕರೆಕ್ಟ್ ಆಗಿದೆ.
ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ರಾಜೀವ್ ಗಾಂಧಿ ಉದ್ಯಮಶೀಲ ಕಾರ್ಯಕ್ರಮದ ವೈಶಿಷ್ಟ್ಯಗಳು ಸಂಬಂಧಿಸಿದಂತೆ ಎಲ್ಲವೂ ಏನು ಸರಿಯಾಗಿದೆ. ನೆಕ್ಸ್ಟ್ 40ನೇ ಪ್ರಶ್ನೆ, ರೈತ ವಿದ್ಯಾನಿಧಿ ನೋಡಿ 2021ರಲ್ಲಿ ಯೋಜನೆ ಯಾವ ವರ್ಷದಲ್ಲಿ ಪರಿಚಯಿಸಿತು ಅಂತ ಕೇಳಿದ್ರು. 2021ರಲ್ಲಿ ಪರಿಚಯ ಮಾಡಿದ್ದು, 2022ರಲ್ಲಿ ಅದರ ಒಂದು ಸ್ಕಾಲರ್ಶಿಪ್ ಅಮೌಂಟ್ನ ಹಾಕಿದ್ದು. ಓಕೆ, ಅವ್ರು ಪರಿಚಯ ಮಾಡಿದೆ ಅಂತ ಕೇಳಿದ್ರೆ, ಹಾಗಾಗಿ 21 ಇಸ್ ಕರೆಕ್ಟ್ ಆನ್ಸರ್. 73ನೇ ತಿದ್ದುಪಡಿ ಕಾಯ್ದೆ ಮುಖ್ಯ ಲಕ್ಷಣಗಳು ನೋಡಿ. 73 ತಿದ್ದುಪಡಿ ಈ 3 ಕರೆಕ್ಟ್ ಆಗಿದ್ದಾವೆ. ಮೇಲೆ ಎಲ್ಲವು ನೋಡಿ. ಪಂಚಾಯತ್ ರಾಜ್ ನೀತಿಯ ನಿರ್ದೇಶಕ ತತ್ವಗಳಲ್ಲ, ದೇಶೀಯ ಬೀಜಗಳು ಹಾಗೂ ಔಷಧಿ ಗುಣಗಳ ಸಸ್ಯ ಅಭಿವೃದ್ಧಿ, ಇದು ಓಕೆ, ಇದಲ್ಲ. ನೆಕ್ಸ್ಟು ಪಂಚಾಯತ್ ರಾಜ್ ಸಂಸ್ಥೆ ಸಂಬಂಧಿಸಿ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 73ನೇ ತಿದ್ದುಪಡಿ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 90ನ್ನು ಜಾರಿಗೊಳಿಸಿ ದೇಶದಲ್ಲಿ 2ನೇ ರಾಜ್ಯ ಕರ್ನಾಟಕ. ಪಂಚಾಯತ್ ರಾಜ್ ಅಧಿನಿಯಮ ತಿದ್ದುಪಡಿ ಮಾಡಿ ಕರ್ನಾಟಕ ಗ್ರಾಮ ಸ್ವರಾಜ್. ಓಕೆ, ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 51ನೇ ಪ್ರಶ್ನೆ ನೋಡಿ. ಇಲ್ಲೇನಿದೆ, ಅವ್ರೇನು ಕೇಳಿದ್ದಾರೆ, ಒಂದು ಸರ್ಕಲ್ ಕೂತು ಅದರಲ್ಲಿ 8 ಜನ ಕೂತಿದ್ದಾರೆ. ಓಕೆ, ಅವ್ರ ಬಗ್ಗೆ ಒಂದಿಷ್ಟು ಸ್ಟೇಟ್ಮೆಂಟ್ ಕೊಟ್ಟು ಸರಿಯಾಗಿ ಕೇಳಿದ್ದಾರೆ. ಥರ್ಡ್ 51, ನಿಮಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಸಪ್ರೇಟ್ ಆಗಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಸಪ್ರೇಟ್ ಸೊಲ್ಯೂಷನ್ ಮಾಡಿಕೊಡ್ತೀನಿ. ಓಕೆ, ನೆಕ್ಸ್ಟ್ 52 ಡಿ ಇಸ್ ಆನ್ಸರ್. ರಾಜ್ಯ ಜನಾಂಗದ ಅನುಸಾರ ಎಷ್ಟು ಜನಸಂಖ್ಯೆ? ಪ್ರತಿ 400 ಜನಕ್ಕೆ ಒಂದು ವಾರ್ಡ್ ಸದಸ್ಯ ಇರ್ತಾನೆ. 54 ನೋಡಿ, ಥರ್ಡ್ ಆಪ್ಷನ್. 55 ಇದು ನೋಡಿ, ಭಾಳ ಸಿಂಪಲ್ ಇದೆ. ಇಲ್ಲಿ ಆರ್ ವ್ಯಾಲ್ಯೂ ಏನಿದೆ ಅದನ್ನು ಬರೀರಿ, 0. ಓಕೆ, ಇಲ್ಲಿ 2 ಆಪ್ಷನ್ ಔಟ್. ನೆಕ್ಸ್ಟ್ ಇಲ್ಲಿ ಕೊನೆಯ ಅಕ್ಷರದಿಂದ ಈ ವ್ಯಾಲ್ಯೂ ಏನಿದೆ ನೋಡಿ, ಈ 2ನೇ ಅಕ್ಷರ ಏನಿದೆ 9 ಇದೆ, 09 ಕರೆಕ್ಟ್ ಆನ್ಸರ್ ಸಿಕ್ತು. ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪವನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ನೋಡಿ, ತನ್ನ ಕಾರ್ಯಕಲಾಪವನ್ನು ನಿರ್ಧರಿಸಲು ಅದು ಜಿಲ್ಲಾ ಪಂಚಾಯತ್, ಇದು ತಾಲೂಕು ಗ್ರಾಮ ಪಂಚಾಯತ್ ಅಲ್ಲ. ಓಕೆ, ಸಾಮಾನ್ಯವಾಗಿ ಇದು ಪ್ರತಿ 2 ತಿಂಗಳಿಗೊಮ್ಮೆ. ಓಕೆ, ಪಂಚಾಯತ್ ರಾಜ್ನ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಸೇರಿಸಲಾಗಿದೆ ಅಂದರೆ 9(9)(a). ಕರ್ನಾಟಕವನ್ನು ಪ್ರಾಜೆಕ್ಟ್ ಏನಿದೆ 2 ಸರಿಯಾಗಿದೆ, ಅಂದರೆ ನಾಗರಿಕ ಸ್ನೇಹಿ, ಎಲ್ಲರಿಗೂ ಅನುಕೂಲ ಆಗೋಂಗೆ, ಮತ್ತು 24 ನಗರಗಳಲ್ಲಿ ಮಾತ್ರ ಈಗ ತೆಗೆಯಲಾಗಿದೆ. 59 ಸೇವಾ ಸಿಂಧು ಅಂದರೆ ಸೇವಾ ಸಿಂಧು ಇಟ್ಸ್ ಅ ಪೋರ್ಟಲ್, ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಕರ್ನಾಟಕದ ಎಲ್ಲ ಯೋಜನೆಗಳು ಅಲ್ಲಿ ದೊರೆಯುತ್ತವೆ. ಗ್ರಾಮವನ್ನು ನೋಡಿ, ಅದು ಸಂಡೇನದು ಎಲ್ಲ ದಿನವೂ ತೆಗೆದಿರುತ್ತೆ, ಹಾಗಾಗಿ 2ನೇದು 1 ಮಾತ್ರ ಸರಿ. ಇನ್ನು ಗಡಿಯಾರೊಂದಲ್ಲಿ ನೋಡಿ, ನೀವು ಇಲ್ಲಿ ನೋಡ್ಬೋದು 10:30 ಅಂತ ಹೇಳಿದ್ದಾರೆ, 10:30 ಅಂತ ತಿಳ್ಕೊಳ್ಳೋದು. ಇಲ್ಲಿ ಅವ್ರೇನು ಕೇಳಿದ್ದಾರೆ, ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕಿನ, ಆ್ಯಕ್ಚುಲಿ ದಕ್ಷಿಣದಲ್ಲಿದೆ, ಅವ್ರು ಹೇಳಿದರೆ ವಾಯುವ್ಯ ದಿಕ್ಕಿನಲ್ಲಿದೆ. ನೋಡಬೇಕು ಎಷ್ಟು ಸ್ಕಿಪ್ ಮಾಡಿದ್ದಾರೆ, 1 2 3. ಮೂರನೇದಕ್ಕೆ ನೀವೇನು ಮಾಡಬೇಕು, ಈ ವಾಯುವ್ಯದಲ್ಲಿ 1 2 3 ಪೂರ್ವ ಸರಿಯಾದ ಉತ್ತರ. ಎ ಬಿ ನೋಡಿ, ಇಲ್ಲಿ ಚಿಕ್ಕಪ್ಪ ಆಗುತ್ತಾನೆ. ನೆಕ್ಸ್ಟ್ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿ ಹೊಂದಿಕೆಯಾಗಿವೆ? ಪ್ರೈರಿ ಎಪಿಫೈಟ್ಸ್, ಇದು 7 ಅಕೇಶಿಯಾ ಮರಗಳು, ತಂಡ್ರ. ಓಕೆ, ಇವೆಲ್ಲ ಕರೆಕ್ಟಾಗಿದೆ. 63. ನೆಕ್ಸ್ಟ್ 64 CPCB ಪ್ರಕಾರ ನಿಗದಿತ ಮಿತಿಯು ಇಲ್ಲಿ ಸರಿಯಾದ ಕ್ರಮವನ್ನು ಆರಿಸಿ ಅಂತ ಕೇಳಿದರೆ ಅದು PM 2.5 ಅಂತ ಇರಬೇಕು. ಓಕೆ, ಸರಿ, ಇಲ್ಲಿ ಈ ಆಪ್ಷನಲ್ಲಿ ಇಲ್ಲಿ PM 10 2.5 ಈ ಥರ ಇದೆ. ಮೊದಲಿಗೆ ಯಾವುದು, ಸೆಕೆಂಡ್ ಯಾವುದು, ಈ ರೀತಿ. ನೆಕ್ಸ್ಟ್ 63 ಆಯಿತು. 65 ನೋಡಿ, ಗ್ರಾಮದಾನ ಚಳವಳಿ ಕೆಳಗಿನದು. ಭೂದಾನ, ಗ್ರಾಮದಾನ ಎರಡು ವಿನೋಬಾವೆ. ಇನ್ನು ಪಟ್ಟಿಯೊಂದು ಭೂದಾನ ಚಳವಳಿ. ಓಕೆ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತವೆ. ಅದರಲ್ಲಿ ಜಮೀನುದಾರ ನಿರ್ಮೂಲನೆ ಅಧಿನಿಯಮ ಯಾವುದಂದರೆ ಗಣಿದಾರ ನೇರ ಭೂಮಿ ಎದುರಿಸುವ ಮಧ್ಯ ನಿರ್ಮೂಲನೆ. ನೆಕ್ಸ್ಟ್ ಭೂದಾನ ಚಳವಳಿ ನೋಡಿ, ಭೂದಾನ ಅಂದರೆ ಭೂಮಿಯನ್ನು ದಾನ ಮಾಡುವುದು, ಭೂಮಿ ಇರೋದಾರು. B1 ಸರಿಯಾದ ಉತ್ತರ ಫಸ್ಟ್ ಆಪ್ಷನ್. ಯಾವ ಈ ಸೇವೆಯನ್ನು ಸರ್ಕಾರದಿಂದ G2B ಬಳಸಲಾಗುತ್ತದೆ?
GST. ನೆಕ್ಸ್ಟ್ 68ನೇದು ನೋಡಿ, ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ತು ಕರ್ನಾಟಕ ಮೊದಲು. ನೋಡಿ, ಸಮರ್ಥ ಸಂವಹನ ಮಾಹಿತಿ ಹಂಚಿಕೆ ಕಾರಣಗಳನ್ನು ಸರ್ಕಾರಿ ಕಚೇರಿಗಳನ್ನು ಸಂಪರ್ಕಿಸಿ. ನೋಡಿ, ಇಲ್ಲಿ ಲೋಕಲ್ ಏರಿಯಾ ಅಂದರೆ ಒಂದೇ ಮನೆಯಲ್ಲಿ, ವೈಡ್ ಏರಿಯಾ ಅಂದರೆ ಥ್ರೂಔಟ್ ವೆರಿ ಲಾರ್ಜ್ ನೆಟ್ವರ್ಕು. ಮೆಟ್ರೋಪಾಲಿಟನ್ ಅಂದರೆ ಪ್ರಮುಖ ನಗರಗಳು, ಪ್ರಮುಖ ಕಚೇರಿಗಳು, ಈ ಬ್ಯಾಂಕು ಗಿಂಕು ಎಲ್ಲ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಎಲ್ಲ ಕನೆಕ್ಟ್ ಆಗಿರ್ತವೆ. ಇನ್ನು ವರ್ಚುವಲ್ ಏರಿಯಾ ನೆಟ್ವರ್ಕ್ ಅಂದರೆ ಸಂಪೂರ್ಣ ಸರ್ವರ್ ಮೇಲೆ ಡಿಪೆಂಡ್ ಆಗಿರ್ತವೆ. ಆನ್ಲೈನ್ ಸಮೀಕ್ಷೆ ಮಾಡಲು ನೋಡಿ, ನೀವು ಆನ್ಲೈನ್ ಟೆಸ್ಟ್ ಕ್ವಿಜ್ ಬರೀಬೇಕಂದ್ರೆ ಗೂಗಲ್ ಫಾರ್ಮ್ಸಲ್ಲಿ ಬರೀತೀರ. ಸ್ಲೈಡ್ಸ್ ಅಂದರೆ PPT ಥರ, ಡಾಕ್ಸ್ ಅಂದರೆ ವರ್ಡ್ ಥರ, ಫಾಂಟ್ಸ್ ಅಂದರೆ ನೀವು ಬರೆಯೋ ಅಕ್ಷರಗಳು. ಮೆಲ್ವಿನ್ ಲೂಯಿಸರ ವಯಸ್ಸುಗಳು ನೋಡಿ, ಇದು ಮೆಟಾಲಿಟಿ ಪ್ರಶ್ನೆ, ಆದರೂ ಕೂಡ ನಾನು ನಿಮಗೆ ಬಿಡಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಿ 6x + 6 ಆಗುತ್ತೆ 7x, ಇಲ್ಲಿ 7x + 10x + 6 ಆಗುತ್ತೆ. ಇಲ್ಲಿ 17, 23 ಮಲ್ಟಿಪ್ಲೈ ಮಾಡಿದ ತಕ್ಷಣ ನಿಮಗೆ ಉಳಿದು 12 ಸರಿಯಾದ ಉತ್ತರ ಬರುತ್ತೆ. ಜನ ಒಂದು ಕೆಲಸವನ್ನು, ಇದು 4 ಗಂಟೆಗಳು. ನೆಕ್ಸ್ಟು ಇದು 50,000. ನೆಕ್ಸ್ಟ್, ಒಂದು ಅಂಶದಿಂದ ಒಂದು ಅಂಶ ಕಳೆದ ಭಿನ್ನರಾಶಿ ಆಗುತ್ತದೆ ಮತ್ತು ಅದರ ಛೇದಕ್ಕೆ 8 ಸೇರಿಸಿದಾಗ ಅದು 1/4 ಆಗುತ್ತದೆ. ಹಾಗಾದರೆ ಆ ಭಿನ್ನರಾಶಿ ಯಾವುದಂದರೆ 5/12. ಈ ಮತ್ತು B ಎರಡು ಪೈಪ್ಗಳನ್ನು ಕ್ರಮವಾಗಿ ಇದಕ್ಕೆ ಸಮ ನೋಡಿ 15 ನಿಮಿಷ 20 ನಿಮಿಷ ಅಂದರೆ ಟ್ಯಾಂಕನ್ನು ಭರ್ತಿ ಮಾಡುತ್ತೇವೆ. A, B 15, 20 ಇವರ LCM ಏನಾಗಿರುತ್ತೆ 60 ಆಗಿರುತ್ತೆ. 4, 3 ಎರಡು ಒಟ್ಟಿಗೆ ತರಲಾಗಿದೆ. ಆದರೆ 4 ನಿಮಿಷಗಳ ನಂತರ ಅಂದರೆ 4 ನಿಮಿಷ ಆದ ತಕ್ಷಣ 4 ನಿಮಿಷ 7 × 4 ಅಂದರೆ 28. 28 ನಿಮಿಷ ಆದ ನಂತರ ಅಂತ ಕೇಳಿದರೆ 60 ನಿಮಿಷದಲ್ಲಿ 28 ಆಗಿದ್ರೆ ಎಷ್ಟು 32 ಇನ್ನೂ ಉಳಿದಿರುತ್ತೆ, ಅಷ್ಟು ನಿಮಿಷದ ಉಳಿದಿರುತ್ತೆ. ಅದರಲ್ಲಿ A ಪೈಪ್ ಏನಾಗಿದೆ ಸ್ಥಗಿತಗೊಂಡಿದೆ. AB ಇಲ್ಲಿ ನೋಡಿ 4, 3 ಆಗಿದೆ. ಇಲ್ಲಿ A ಸ್ಥಗಿತಗೊಂಡಿದೆ. ಇನ್ನು ಅವಾಗ ಏನು ಮಾಡ್ತಾರೆ, ಹಾಗಾದರೆ ಟ್ಯಾಂಕನ್ನು ಭರ್ತಿ ಮಾಡಲು ಒಟ್ಟು ಎಷ್ಟು ಸಮಯ ಅಗತ್ಯವಿದೆ? 4 ನಿಮಿಷಗಳ ನಂತರ ಆಲ್ರೆಡಿ ಎಷ್ಟು ಖಾಲಿಯಾಗಿದೆ 28 ಖಾಲಿಯಾಗಿದೆ. ಓಕೆ, ಅಂದರೆ ಇನ್ನೂ 32 ಉಳಿದಿದೆ. ಆ ಒಂದು 32ನೇ ಯಾವ ರೀತಿ ಅಂದರೆ 10 ನಿಮಿಷ 20 ಸೆಕೆಂಡ್ ಬರುತ್ತೆ ಆ್ಯಕ್ಚುಲಿ. ಓಕೆ, ಇದು ಸ್ವಲ್ಪ ಡೌಟ್ ಇದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರೋ GSAT-24 ಪ್ರಾಥಮಿಕ ಉದ್ದೇಶ ಏನಿದೆ ಕಮ್ಯುನಿಕೇಷನ್. ಕೆಳಗಿನ ಯಾವ ದೇಶ ಸಾರ್ಕ್ ಸದಸ್ಯ ಹೊಂದಿಲ್ಲ? ನೋಡಿ, ಚೀನಾ. ಭಾರತ ಇದೆ ಅಂದರೆ ಅದಕ್ಕೆ ಚೀನಾ ಇಲ್ಲ ಅಂತ ಸಾರ್ಕಲ್ಲಿ ಭಾರತ ಇದೆ. 24ರ ಪ್ಯಾರಿಸ್ ಒಲಿಂಪಿಕ್ ಅಭಿನವ್ ಬಿಂದ್ರಾ ಸರಿಯಾದ ಉತ್ತರ. ಮಹಿಳೆಯ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆ ದಿನದ ಥೀಮ್ ಏನಂದರೆ ಅವಳ ಧ್ವನಿ ಅವಳ ಭವಿಷ್ಯ. ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ ಅಂದರೆ ಕೆಂಪು ರಕ್ತಕಣಗಳು ಏನಾಗುತ್ತವೆ ಒಟ್ಟುಗೂಡಿ ಬಿಡ್ತವೆ. ರೆಪೋ ದರ ನೋಡಿ, ರೆಪೋ ಅಂದರೆ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ, ನಮ್ಮ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ನೀಡುತ್ತೆ. ಸಾಲ ನೀಡುವ ಒಂದು ಬಡ್ಡಿ ಇರುತ್ತೆ 3.5 ಈ ಥರ ಇರುತ್ತೆ, ಅದನ್ನು ಇಲ್ಲಿ ಹೇಳ್ತಾ ಇದೆ. ಓಕೆ, ರಿವರ್ಸ್ ರೆಪೋ ದರ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರಕ್ಕೆ ಸಾಲ ಕೊಡೋದು. ಯಾವ ಜಲ ವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಯ್ಯರ್ ಶಿವನ ಸಮುದ್ರಕ್ಕೆ ಕೆ ಶೇಷಾದ್ರಯ್ಯರ್ ಹೆಸರಿಡಬೇಕಂತ ಇದೆ. ಇದು ಸರಿಯಾದ ಉತ್ತರ 2. ಇಲ್ಲಿ ನಿಮಗೆ ಗೊತ್ತಿರ್ಬೋದು ನುಗು ಮೈಸೂರು ನುಗು ಜಲಾಶಯ ಅಂತ ಇದೆ B1. ಸಾರಿ ನೋಡಿ, ಬಂಡೀಪುರ ಚಾಮರಾಜನಗರ ಜಿಲ್ಲೆ D4. ಇದನ್ನು ಕನ್ಸಿಡರ್ ಮಾಡ್ಬೋದು. ಅವ್ರನ್ನ ಕೇಳಿದ್ರೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನಾನು ಹೇಳಿದ ಆಲ್ರೆಡಿ ನುಗು ಮೈಸೂರು ನೋಡಿ. ನೆಕ್ಸ್ಟು ಭದ್ರಾ ಶಿವಮೊಗ್ಗ ಜಿಲ್ಲೆ E3. ಓಕೆ, E3 ಒಂದೇ ಆಪ್ಷನ್ ಇದೆ ಸರಿಯಾದ ಉತ್ತರ, ಅದು ಒಂದೇ ಸರಿಯಾದ ಉತ್ತರ. ಬೇಡ್ತಿ ಗಂಗಾವಳಿ ಹೆಸರಿದೆ, ಹಾಗಾಗಿ ಬೇಡ್ತಿ ಗಂಗಾವಳಿ ಕರೆಕ್ಟು. ನೆಕ್ಸ್ಟ್ ಇದು 87 ಒಂದೇ ಆಪ್ಷನ್ನು. 88 ನೋಡಿ,
ಟೆಕ್ಟೋನಿಕ್ ಭೂಕಂಪಗಳಿಗೆ ಅಂದರೆ ಟೆಕ್ಟೋನಿಕ್ ಪ್ಲೇಟ್ ಅಂತಾರೆ. ಕಾರಣ ಏನಂದರೆ ಅದಕ್ಕೆ ಕಾರಣ ಜ್ವಾಲಾಮುಖಿಗಳು. ಮಡಿಕೆ ಪರ್ವತಗಳಿಗೆ ಅಂದರೆ ಮಡಿಕೆ ಪರ್ವತ ಜ್ವಾಲಾಮುಖಿಗಳಿಗೆ ಭೂಮಡಿಕೆಗಳು ಕಾರಣ. ಗುಹೆಗಳ ಕುಸಿತ ಅಂತರ್ಕುಸಿತ ಅಂತ ಕರೀತಾರೆ. ಅದಕ್ಕೆ ಭೂ ಅಂತರ್ಗತ ಅಂತಾರೆ. ಗಣಿಗಾರಿಕೆಯಿಂದ ಆ ಭೂಕಂಪ ಬೇರೆ. ಬಟ್ ಈ ಟೆಕ್ಟೋನಿಕ್ ಪ್ಲೇಟ್ಸ್ ಅಂತ ಕರೀತಾರೆ. ಅವುಗಳು ಜ್ವಾಲಾಮುಖಿಗಳೇ ಕಾರಣ. 2 ಓಕೆ 89 4th ಆಪ್ಷನ್ ನೋಡಿ. ಈ ಕೆಳಗಿನ ವಿಟಮಿನ್ ಎ ಕರುತ್ತೆ. ವಿಟಮಿನ್ ಎ ಕರುತ್ತೆ ಅಂದರೆ ನಮಗೆ ನೋಡಿ ಏನು ರಾತ್ರಿ ಕುರುಡು ಅಂತ ಕರೀತಾರೆ. ವಿಟಮಿನ್ ಎ ಅದರಿಂದ ರಾತ್ರಿ ಕುರುಡಾಗುತ್ತೆ ಅನ್ನೋದು ಗೊತ್ತಿದೆ. ಬಟ್ ಇಲ್ಲ ಆಪ್ಷನ್ ನೋಡಿದ್ರೆ ಎಲ್ಲ ಕೊಟ್ಟಿದ್ದಾರೆ. ಕೆರೋಮಟು ಮಲ್ಸಿ ಫ್ಯಾರಿಕ್ಯುಲರ್ಸ್ ಅಸ್ಟೋಮಿಕ್ಸಿಸ್ ಮತ್ತು ವಿಟಮಿನ್ ಎಗೆ ಬಂಜೆತನಕ್ಕೆ ಸಂಬಂಧ ಇಲ್ಲ. ಹಾಗಾಗಿ ಅದನ್ನು ಹೇಳ್ಬೋದು. ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸಿರುವ ಸಾಗರ ಪ್ರವಾಹವನ್ನು ಗುರುತಿಸಿ ಲ್ಯಾಬ್ರಡಾರ್. ನೆಕ್ಸ್ಟು ಜನಸಂಖ್ಯಾ ಆವರ್ತನ ಎಂದರೆ ಜನಸಂಖ್ಯಾ ಬದಲಾವಣೆಯಾಗದ ಆವರ್ತನ. 93 ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆ ನಿಲ್ಲುವುದಿಲ್ಲ. ಯಾವ ಉತ್ತಮ ಉದಾಹರಣೆಯಾಗಿದೆ ನೋಡಿ. ಅಂದರೆ ಗಂಗಾ ನದಿ ಸೆಣಬಿನ ಕೃಷಿ. ಅಂದರೆ ಅದೆಷ್ಟು ಪ್ರತಿ ವರ್ಷ ಮಳೆ ಬಂದು ಏನೋ ಕೊಚ್ಕೊಂಡು ಏನೇನೋ ದೊಡ್ಡ ಥರದ ತೊಂದರೆಗಳಾಗ್ತವೆ. ಬಟ್ ಆದರೆ ಅವರು ಅಲ್ಲಿ ರೈತರು ಸೆಣಬು ಬೆಳೆಯೋದನ್ನು ಬಿಟ್ಟಿಲ್ಲ. ಅವರ ಕಸಬಹುದು. ಭಾರತದ ಬಂದರುಗಳ ಕುರಿತು ಈ ಕೆಳಗೆ ಹೇಳಿದೆ. ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು. ಹುಗ್ಲಿ ನದಿಯ ದಂಡೆಯ ಮೇಲೆ ಕಲ್ಕತ್ತಾ ನದಿ ಇದೆ. ವಿಶಾಖಪಟ್ಟಣವು ಉಬ್ಬರವಿಳಿತ ಬಂದರು ಅಲ್ಲ ಮತ್ತು ಟಿಟಿಕೋರಿನ್ ಆಂಧ್ರ ಪ್ರದೇಶದಲ್ಲಿಲ್ಲ, ತಮಿಳುನಾಡಿದೆ. ಓಕೆ, ಆಂಧ್ರ ಮತ್ತು ನಡುವೆ ಇಲ್ಲ, ಅದು ಆ್ಯಕ್ಚುಲಿ ತಮಿಳುನಾಡಲ್ಲಿದೆ. ಮುಂದ್ರಾ ಬಂದರು ಮಹಾರಾಷ್ಟ್ರದಲ್ಲಿ ಇಲ್ಲ. ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿಯಾಗಿದೆ? ಇಲ್ಲಿ ಟ್ವಿಸ್ಟ್ ಇದೆ ನೋಡಿ. ಇದು ಆ್ಯಕ್ಚುಲಿ ಡಿಸ್ಪ್ಯೂಟರಿ ಅಂತ ಕರೀತಾರೆ. ಅಂದರೆ ಒಂದು ನದಿ ಬಹಳಷ್ಟು ಡಿವೈಡ್ ಆಗುತ್ತೆ ನೋಡಿ, ಇದಕ್ಕೆ ಡಿಸ್ಪ್ಯೂಟರಿ ಅಂತಾರೆ. ಅವರು ಉಪನದಿ ಅಂತ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಅಂದರೆ ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲ. KPS ಅವ್ರಿಗೆ ಇನ್ನು 100 ಸಾರಿ ಹೇಳಿದ್ರು ಮತ್ತು ಅದೇ ತಪ್ಪು ಮಾಡ್ತಾರೆ ಅವರು. ಓಕೆ, ಇಲ್ಲಿ ಸರಿಯಾದ ಉತ್ತರ ಹುಗ್ಲಿ ಆಗುತ್ತೆ. ಬಟ್ ಇದೊಂದು ಗ್ರೇಸ್ ಅಂತ ಕೊಡ್ಬೋದು ಅಥವಾ ಸ್ಟಿಲ್ ಇಟ್ಸನ್ ಮತ್ತು ನೀವು ಇದು ಹಾಕಿ ನೋಡ್ಬೋದು. ಕೆಳಗಿನ ಹೇಳಿಕೆ ಪರಿಗಣಿಸಿ. ಒಂದು ಟ್ವಿಸ್ಟ್ ಏನೆಂದರೆ ಈ ಪ್ರಶ್ನೆಯಲ್ಲಿ ಆ್ಯಕ್ಚುಲಿ ಇವೆಲ್ಲಿದೆ ನೋಡಿ, ಇವು 4 ಗಂಗಾ ನದಿ ಉಪನದಿಗಳೇ. ಹಾಗಾಗಿ ಇಲ್ಲಿ ಭಾಳ ಜನ ಕನ್ಫ್ಯೂಸ್ ಆಗಿರ್ತದೆ. 93 ಓಕೆ 93 ಸರಿಯಾದ ಸಂಕೇತ. ನಿರ್ಧಾರದ ಮಕ್ಕಳು ಪಶ್ಚಿಮ ಘಟ್ಟಗಳು ಪೂರ್ವ ಭಾಗದಲ್ಲಿ ಕಂಡುಬರುತ್ತವೆ. ಉಷ್ಣವಲಯದಲ್ಲಿ ಉದುರುವ ಕಾಡುಗಳು ವಾರ್ಷಿಕವಾಗಿ 100ರಿಂದ 200 ಸೆಮಿ ಬೆಳೆಯುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಮ್ಯಾಂಗ್ರೋವ್ ಕಾಡುಗಳು ಭಾರತದಲ್ಲಿ ಪಶ್ಚಿಮ ಮತ್ತು ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತವೆ ನೋಡಿ. ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡುಬರೋದು ಸುಂದರ್ಬನ್ ಈ ಕಡೆ ಪೂರ್ವಗಳಲ್ಲಿ ಕಂಡುಬರುತ್ತವೆ ಜಾಸ್ತಿ. ಓಕೆ, ನೆಕ್ಸ್ಟು ಕರಾವಳಿಯಲ್ಲಿ ಈ ಕಡೆ ಬರ್ತವೆ, ಇಲ್ಲಂತಲ್ಲ, ಬಟ್ ಜಾಸ್ತಿ ಹೇಳೋದು ಹಿಮಾಲಯ ಪರ್ವತ. ಬಟ್ ಈ ಕ್ವಶನ್ ಕೂಡ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ. 97 ಕರ್ನಾಟಕ ನೋಡಿ. ಇದು ಕರ್ನಾಟಕ ಅಂತ ತಿಳ್ಕೊಳ್ಳಿ. ಆಂಧ್ರ ಬರುತ್ತೆ, ತೆಲಂಗಾಣ, ತಮಿಳುನಾಡು, ಕೇರಳ, ಗೋವಾ, ಮಹಾರಾಷ್ಟ್ರ. ಎಷ್ಟು ಬರ್ತಾವೆ? 1 2 3 4 5 6 ತೆಲಂಗಾಣ 6 ರಾಜ್ಯಗಳು. ನೆಕ್ಸ್ಟು ಕರ್ಕಾಟಕ ಸಂಕ್ರಾಂತಿ ವೃತ್ತ ನೋಡಿ. ಓಕೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಂಡಿಯಾ ಮ್ಯಾಪ್ ಅಂದ್ಕೊಳ್ಳಿ. ಇಲ್ಲಿ ಎಲ್ಲಿ ದೇಶ ಹೋಗುತ್ತೆ? ಇಲ್ಲಿ ಹೋಗುತ್ತೆ, ಸಾರಿ. ಓಕೆ, ಇಲ್ಲಿ ಹೋಗುತ್ತೆ. ಕರ್ಕಾಟಕ ಸಂಕ್ರಾಂತಿ ಅಂತ ನಿಮಗೊಂದು ಕೋಡ್ ವರ್ಡ್ ಇದೆ. ಪಮ್ಮಿ, ಮಗು, ರಾಜ, ಛತ್ರಿ. ತ್ರಿಪುರ, ಛತ್ತೀಸ್ಗಢ, ರಾಜಸ್ಥಾನ್. ಪಮ್ಮಿ ಅಂದರೆ ಪಶ್ಚಿಮ ಬಂಗಾಳ, ಮಿಜೋರಾಂ. ಮಗು ಅಂತ ಇದೆ ಮಧ್ಯಪ್ರದೇಶ್, ಗುಜರಾತ್. ಇಲ್ಲಿ ಒಡಿಶಾ ಮೇಲೆ ಹಾಯ್ದು ಹೋಗಲ್ಲ. ಒಡಿಶಾದ ಮೇಲೆ ನೋಡಿ ಇದು ಹಾಯ್ದು ಹೋಗುತ್ತೆ 82ವರೆಗೆ ರೇಖೆ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ? ಒಡಿಶಾ ರಾಜ್ಯವು ಕಚ್ಚಾ ತೈಲ ತೋರಿಸಿ ಯಾವ ಸ್ಥಳಗಳನ್ನು ಹೊಂದಿಲ್ಲ.
ಪ್ರತಿ ವರ್ಷ ನೋಡಿ ಜುಲೈ 11 ಏನಿದೆ ವಿಶ್ವ ಜನಸಂಖ್ಯಾ ದಿನ. 700 ಕೋಟಿ ಜನಸಂಖ್ಯೆ ಆಗಿದ್ದ ದಿನ, ಅದಕ್ಕಾಗಿ ವಿಶ್ವ ಜನಸಂಖ್ಯಾ ದಿನ ಅಂತ ಕೂಡ ಹೇಳ್ತಾರೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.